ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ಜನರಲ್ ರೀತಿಯಲ್ಲಿಯೇ ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ, ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಜೊತೆ ಈಗ ಪ್ರೆಸೆಂಟಲ್ಲಿ ಡೀಲ್ ಮಾಡ್ತಾ ಇದ್ದೀರೋ ಆ ಪರ್ಸನ್ನ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈಗ ಪ್ರೆಸೆಂಟಲ್ಲಿ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಅನ್ನೋರು ನಿಮಗೆ ತುಂಬ ಕ್ಲೋಸ್ ಸರ್ಕಲಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ರಿಲೇಟಿವ್ ಆಗಿರಬಹುದು, ಅಥವಾ ನೀವು ಫಾದರ್ ಮದರ್ ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಯಾರೋ ಕೂಡ ಒಬ್ಬರು ಆಗಿರ್ಬೋದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಒಟ್ಟಿನಲ್ಲಿ ಇವರು ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಜೊತೆ ನಿಮಗೆ ಒಂದು ಒಳ್ಳೆಯ ಕನೆಕ್ಷನ್ ಇದೆ, ಅಂದರೆ ಬೇರೆ ರೀತಿಯ ಫೀಲಿಂಗ್ಸ್ಗಳಿದೆ, ಅಂದರೆ ಒಂದು ಬಾಂಡಿಂಗ್ ಅನ್ನೋದು ತುಂಬ ಎದ್ದು ಕಾಣಿಸ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಏನಿದ್ದಾರೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತಾರೆ. ಅಂದರೆ ನಿಮಗೆ ಒಳ್ಳೆಯದಾಗಬೇಕು ಅನ್ನೋ ರೀತಿ ಈ ಪರ್ಸನ್ನ ಮನಸ್ಸಿನಲ್ಲಿ ಯಾವಾಗಲೂ ಆಲೋಚನೆಗಳು ಬರ್ತಾ ಇರುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಹುಶಃ ಈ ಪರ್ಸನ್ ಜೊತೆ ನಿಮಗೆ ಚೈಲ್ಡ್ಹುಡ್ ಮೆಮೊರೀಸ್ ಕೂಡ ಇರ್ಬೋದು. ನೀವು ಚೈಲ್ಡ್ಹುಡ್ಡಿಂದನೂ ಕೂಡ ಈ ಪರ್ಸನ್ ಜೊತೆನೇ ಇರ್ಬೋದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ತುಂಬ ಲಾಂಗ್ ಟೈಮಿಂದ ಈ ಪರ್ಸನ್ ಜೊತೆಲೇ ಇದ್ದೀರೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ತುಂಬ ಒಳ್ಳೆ ಬಾಂಡಿಂಗ್ ಅನ್ನೋದಿದೆ, ತುಂಬ ಒಳ್ಳೆ ಕ್ಲೋಸ್ ಆಗಿರುವ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಇವರು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ನಿಮಗೆ ಒಳ್ಳೆಯದಾಗಬೇಕು ಅನ್ನೋ ರೀತಿ ಥಿಂಕ್ ಮಾಡುವ ವ್ಯಕ್ತಿ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಥವಾ ಈ ಪರ್ಸನ್ ನಿಮ್ಮ ಫ್ರೆಂಡ್ ಕೂಡ ಆಗಿರ್ಬೋದು. ಆ ರೀತಿಯ ಎನರ್ಜಿ ಕೂಡ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಯಾವ ರೀತಿಯಾಗಿ ಈ ಪರ್ಸನ್ ಜೊತೆಗೆ ಅವರ ಬಗ್ಗೆ ಥಿಂಕ್ ಮಾಡ್ತಿರೋ, ಯಾವ ರೀತಿಯಾಗಿ ಇವರ ಬಗ್ಗೆ ನೀವು ಕ್ಲೋಸ್ ಆಗಿದ್ದೀರೋ ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ನೀವು ಎಷ್ಟೇ ಕ್ಲೋಸ್ ಆಗಿದ್ದರೂ ಕೂಡ ನಿಮ್ಮಿಬ್ಬರಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ತುಂಬ ಲಾಂಗ್ ಟೈಮಿಂದ ಇಬ್ಬರಲ್ಲೂ ಕೂಡ ಗ್ಯಾಪ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ವಿಷಯವಾಗಿ ಯಾವುದೋ ಒಂದು ಇಶ್ಯೂ ನಡೆದಿದೆ, ಹಾಗಾಗಿ ನೀವಿಬ್ಬರು ದೂರ ಆಗಿದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ಏನಾದರೂ ಥಿಂಕ್ ಮಾಡಬೇಕಾದ್ರೆ ಅಥವಾ ಬೇರೆಯವ್ರ ಜೊತೆ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ, ಡಿಸ್ಕಸ್ ಮಾಡಬೇಕಾದ್ರೆ ಇವರು ಯಾವಾಗಲೂ ಏನು ಹೇಳ್ತಾರೆ ಅಂದರೆ, ಇವರ ಲೈಫ್ನಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಇದ್ದರು, ತುಂಬ ಕ್ಲೋಸ್ ಆಗಿರುವಂಥ ವ್ಯಕ್ತಿ ಇದ್ದರು, ಅವರನ್ನು ತುಂಬ ಇಷ್ಟಪಡ್ತಾ ಇದ್ದೆ ಅನ್ನೋ ರೀತಿ ನಿಮ್ಮ ಬಗ್ಗೆ ಹೇಳ್ಕೊಳ್ತಾರೆ. ಇವರ ಫ್ಯಾಮಿಲಿ ಫ್ರೆಂಡ್ ಹತ್ರ ಆಗಿರಬಹುದು, ಇವ್ರಿಗೆ ಕ್ಲೋಸ್ ಇರೋರ ಹತ್ರ ನಿಮ್ಮ ಬಗ್ಗೆ ತುಂಬ ಹೇಳ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡಿಕೊಂಡು ಬೇರೆಯವ್ರ ಹತ್ರ ಮಾತಾಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಪ್ರೆಸೆಂಟಲ್ಲಿ ಈ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ, ನೀವು ಮತ್ತು ಇವರು ಪಾಸ್ಟಲ್ಲಿ ಯಾವ ರೀತಿಯ ಟೈಮನ್ನು ಕಳೆದಿದ್ರಿ, ಎಷ್ಟು ಪ್ರೀತಿಯಿಂದ ಇರ್ತಾ ಇದ್ರಿ, ಒಬ್ಬರನ್ನೊಬ್ಬರು ಬಿಟ್ಕೊಡ್ದಲೇ ಯಾವ ರೀತಿ ಇರ್ತಾ ಇದ್ರಿ, ನಿಮ್ಮ ಬಾಂಡಿಂಗ್ ಯಾವ ರೀತಿ ಇತ್ತು, ಇದೆಲ್ಲವನ್ನು ಈ ಪರ್ಸನ್ ನೆನಪಿಸ್ಕೊಳ್ತಾರೆ. ಅದೇ ರೀತಿ ಇವರ ಫ್ರೆಂಡ್ಸ್ಗಳಿಗಾಗಿರ್ಬೋದು, ಇವ್ರು ಯಾರ ಹತ್ರ ಕ್ಲೋಸ್ ಆಗಿದ್ದಾರೆ ಅವ್ರ ಹತ್ರ ಎಲ್ಲರ ಹತ್ರನೂ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡಿ ಹೇಳ್ತಾರೆ, ನಿಮ್ಮ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ, ನಿಮ್ಮ ಬಗ್ಗೆ ಹೇಳ್ಕೊಳ್ಬೇಕು ಅನ್ನೋದೇ ಅವ್ರಿಗೊಂಥರ ಒಳ್ಳೆಯ ಫೀಲಿಂಗನ್ನು ಕೊಡುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ಹೇಳ್ಕೊಳ್ಬೇಕಾದ್ರೆ ಬೇರೆ ವ್ಯಕ್ತಿಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅದನ್ನು ಅವರು ಗಮನಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಹೇಳಿದ್ರೆ ಇವರಿಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಒಳ್ಳೆ ಮೆಮೊರೀಸ್ಗಳು ನಿಮ್ಮಿಬ್ಬರ ನಡುವೆ ಇದೆ ಅಂತ ಅನ್ನಿಸ್ತಾ ಇದೆ. ಚೈಲ್ಡ್ಹುಡ್ಡಿಂದನೂ ಕೂಡ ನೀವು ಇಲ್ಲಿಯವರೆಗೂ ಯಾವ ರೀತಿ ಇದ್ರಿ, ಯಾವ ರೀತಿ ಗ್ಯಾಪ್ ಬಂತು ಎಲ್ಲವನ್ನು ಹೇಳ್ಕೊಳ್ತಾರೆ. ಅದೇ ರೀತಿ ನಿಮ್ಮಿಬ್ಬರ ನಡುವೆ ಈಗ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಗ್ಯಾಪ್ ಬಂದಿಲ್ಲದೆ ಇದ್ದರೆ, ನೀವು ಈಗಲೂ ಚೆನ್ನಾಗಿದ್ದರೆ ಅದರ ಬಗ್ಗೆ ಕೂಡ ಮಾತಾಡ್ತಾರೆ. ಅಂದರೆ ಎಷ್ಟು ಚೆನ್ನಾಗಿದ್ದೀರಾ, ಮೊದಲಿಂದನೂ ಇವಾಗಲೂ ಕೂಡ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ದಲೆ ಯಾವ ರೀತಿ ಇದ್ದೀರಾ ಅನ್ನೋದರ ಬಗ್ಗೆ ಕೂಡ ಇವರು ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಖಂಡಿತ ಈ ಪರ್ಸನ್ ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾರೆ. ನಿಮ್ಮ ನೆನಪು ಅನ್ನೋದು ಈ ಪರ್ಸನ್ಗೆ ತುಂಬ ಕಾಡ್ತಾ ಇದೆ. ಅದು ತುಂಬ ಪಾಸಿಟಿವ್ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಎಲ್ಲ ರೀತಿಯಿಂದ ನಿಮಗೆ ಒಳ್ಳೆಯದಾಗಬೇಕು, ನಿಮ್ಮ ಲೈಫಲ್ಲಿ ಎಲ್ಲವೂ ಕೂಡ ನೀವು ಅಚೀವ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಬೇರೆ ಯಾರಾದರೂ ನಿಮ್ಮ ಬಗ್ಗೆ ಒಳ್ಳೆಯ ಮಾತಾಡಿದ್ರೆ ಇವರಿಗೆ ತುಂಬ ಖುಷಿ ಅನಿಸುತ್ತೆ, ತುಂಬ ಪ್ರೌಡ್ ಮಾಡ್ಕೊಳ್ತಾರೆ.
ಅದೇ ರೀತಿ ನಿಮ್ಮ ನೆನಪುಗಳು ಕೂಡ ಇವರನ್ನ ಮತ್ತೆ ಮತ್ತೆ ಕಾಡ್ತಾ ಇರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಯಾವುದೇ ಒಂದು ರೀತಿಯಲ್ಲೂ ನೀವು ಸೇಫ್ ಆಗಿರಬೇಕು, ನೀವು ಎಲ್ಲ ಫೀಲ್ಡಲ್ಲೂ ಅಚೀವ್ ಮಾಡಬೇಕು ಅಂದರೆ ನೀವು ಯಾವುದೇ ಫೀಲ್ಡಲ್ಲಿರ್ಬೋದು, ನೀವು ಸ್ಟಡಿ ಮಾಡ್ತಾ ಇರ್ಬೋದು ಅಥವಾ ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಬೋದು, ತುಂಬ ಥಿಂಕ್ ಮಾಡ್ತಾರೆ ಈ ಪರ್ಸನ್. ನೀವು ಚೆನ್ನಾಗಿರಬೇಕು ಅನ್ನೋದು ಇವರ ಮನಸ್ಸಿನಲ್ಲಿರೋದು. ಆ ರೀತಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ನಾನು ಮೊದಲೇ ಹೇಳಿದೆ, ಈ ಪರ್ಸನ್ ನಿಮ್ಮ ಫ್ಯಾಮಿಲಿಲಿ ಒಬ್ಬರಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಅಥವಾ ನೀವು ಚೈಲ್ಡ್ಹುಡ್ಡಿಂದನೂ ಈ ಪರ್ಸನ್ ಜೊತೆ ತುಂಬ ಟೈಮ್ ಕಳೆದಿದ್ದೀರಾ. ನಿಮ್ಮಿಬ್ಬರ ನಡುವೆ ತುಂಬ ಒಳ್ಳೆ ಮೆಮೊರೀಸ್ಗಳಿದೆ. ಅದೆಲ್ಲದರ ಬಗ್ಗೆ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಇವರು ಏನು ಅಂದ್ಕೊಳ್ತಾರೆ ಅಂದರೆ ಲೈಫ್ ಲಾಂಗ್ ನೀವು ಚೆನ್ನಾಗಿರಬೇಕು, ಯಾವುದೇ ರೀತಿಯಿಂದಲೂ ನಿಮ್ಮ ಲೈಫ್ನಲ್ಲಿ ಯಾವುದೇ ತೊಂದರೆ ಅನ್ನೋದು, ಪ್ರಾಬ್ಲಮ್ ಅನ್ನೋದು ಬರಬಾರ್ದು. ಏನೇ ಬಂದರೂ ಕೂಡ ಅದನ್ನು ನಿವಾರಿಸೋದಕ್ಕೆ ಇವರು ಸಹಾಯ ಮಾಡ್ತಾರೆ ಅಥವಾ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ಸಾಲ್ವ್ ಮಾಡೋದಕ್ಕೆ ಇವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಕೆಲವೊಂದು ಬಾರಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಾರೆ. ಏನಾದರೂ ಕಹಿ ಘಟನೆಗಳು ನಿಮ್ಮಿಬ್ಬರ ಲೈಫ್ನಲ್ಲಿ ನಡೆದಿದ್ದರೆ ಅದರ ಬಗ್ಗೆ ಥಿಂಕ್ ಮಾಡ್ತಾರೆ. ಯಾಕೆ, ಏನಕ್ಕೆ ಈ ರೀತಿ ಆಯಿತು, ಯಾರ ತಪ್ಪಾಯಿತು ಇಲ್ಲಿ, ಇಷ್ಟೆಲ್ಲ ಜಾಗ್ರತೆ ವಹಿಸಿ ಕೂಡ, ಇಷ್ಟೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಯಾಕೆ ಈ ರೀತಿ ಆಯಿತು ಅಂತ ಅಂದ್ಕೊಳ್ತಾರೆ. ನೀವೇನಾದರೂ ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದ್ದರೆ, ಕಂಟಿನ್ಯೂ ಆಗ್ತಾ ಇದ್ದರೆ, ತುಂಬ ಒಳ್ಳೆ ಮೆಮೊರೀಸ್ಗಳು ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಈ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರಾ ಇಲ್ವಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಅದು ಪಾಸಿಟಿವ್ ರೀತಿಯಲ್ಲಿ ಥಿಂಕ್ ಮಾಡ್ತಾರೆ. ನಿಮ್ಮ ನೆನಪು ಅನ್ನೋದು ಈ ಪರ್ಸನ್ಗೆ ಯಾವಾಗಲೂ ಆಗ್ತಾ ಇರುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಈಗ ಪ್ರೆಸೆಂಟಲ್ಲಿ ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ನಿಮಗೆ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ ಜೊತೆ ಈಗ ಪ್ರೆಸೆಂಟಲ್ಲಿ ಡೀಲ್ ಮಾಡ್ತಾ ಇದ್ರು, ಈ ಪರ್ಸನ್ ಅನ್ನೋರು ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರದವರು ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ತುಂಬ ಕ್ಲೋಸ್ ಆಗಿರುವ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಇವರು ಯಾವುದೇ ರಿಲೇಷನ್ಶಿಪ್ ನಿಮ್ಮ ಜೊತೆ ಇರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೀವು ಕಪಲ್ಸ್ಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಯಾರೇ ಆಗಿದ್ದರೂ ಕೂಡ ತುಂಬ ಕ್ಲೋಸ್ ಸರ್ಕಲಲ್ಲಿದ್ದಾರೆ. ಅಂದರೆ ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರದಲ್ಲಿದ್ದಾರೆ. ನಿಮಗೆ ತುಂಬ ಸ್ಪೆಷಲ್ ಫೀಲ್ ಮಾಡುವಂಥ ವ್ಯಕ್ತಿ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಎನರ್ಜಿಯ ಪ್ರಕಾರ ನೀವು ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಆಗಿರಬಹುದು, ಲವರ್ಸ್ಗಳಾಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಯಾರೇ ಆಗಿದ್ದರೂ ಕೂಡ ತುಂಬ ಇಂಪಾರ್ಟೆಂಟನ್ನು ಈ ಪರ್ಸನ್ಗಾಗಿ ನೀವು ಕೊಡ್ತೀರಾ. ತುಂಬ ಟೈಮನ್ನು ಕೊಡಬೇಕು ಅಂತ ಅಂದ್ಕೊಳ್ತೀರಾ. ತುಂಬ ಟೈಮ್ ಸ್ಪೆಂಡ್ ಮಾಡ್ತೀರಾ ಈ ಪರ್ಸನ್ ಜೊತೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಮತ್ತು ನಿಮ್ಮ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಈಗ ಪ್ರೆಸೆಂಟಲ್ಲಿ ಬಂದಿರಬಹುದು. ಈ ಪರಿಸ್ಥಿತಿ ಅನ್ನೋದು ಸ್ವಲ್ಪ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದನ್ನು ತಂದಿರ್ಬೋದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ನಿಮಗೆ ತುಂಬ ಎಮೋಷ್ನಲ್ ಆಗಿ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಾರೆ. ಈಗ ಪ್ರೆಸೆಂಟಲ್ಲಿ ತುಂಬ ಇಮೋಷ್ನಲಿ ಫೀಲ್ ಮಾಡ್ಕೊಳ್ತಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ನಿಮಗೆ ತುಂಬ ರೆಸ್ಪೆಕ್ಟನ್ನು ಕೊಡ್ತಾರೆ ಈ ಪರ್ಸನ್. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಅನ್ನೋದು ಇದೆ. ಇವರ ಮನಸ್ಸಿನ ಒಳಗೆ ತುಂಬ ಪ್ರೀತಿಯನ್ನು ತುಂಬಿಕೊಂಡಿದ್ದಾರೆ. ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ಬಟ್ ಇಲ್ಲಿ ನಿಮ್ಮಿಬ್ಬರ ನಡುವೆ, ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಬಂದಿರಬಹುದು. ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಈಗ ಪ್ರೆಸೆಂಟಲ್ಲಿ ಬಂದಿರಬಹುದು. ಇಬ್ಬರ ಮಧ್ಯ ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಬಂದಿರುವ ಸಾಧ್ಯತೆ ಇದೆ. ಯಾವುದೋ ಒಂದು ವಿಷಯದ ಬಗ್ಗೆ ಜಗಳಗಳು ನಡೆದಿರಬಹುದು, ಮನಸ್ತಾಪಗಳು ಬಂದಿರಬಹುದು, ಲಾಂಗ್ ಡಿಸ್ಟೆನ್ಸ್ ಅನ್ನೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಪ್ರೆಸೆಂಟಲ್ಲಿ ನೀವು ದೂರ ಆಗಿರುವ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ಒಂದು ವಿಷಯ ಬಂದು ಯಾವುದೋ ಒಂದು ರೀಸನ್ ಕಾರಣದಿಂದ ನಿಮ್ಮಿಬ್ಬರ ನಡುವೆ ದೂರ ಅನ್ನೋದು ಬಂದಿದೆ, ಗ್ಯಾಪ್ ಅನ್ನೋದು ಬಂದಿದೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಬಂದಿದ್ದರೆ ಈ ಪರ್ಸನ್ ಏನು ಅಂದ್ಕೊಳ್ತಾರೆ ಅಂದರೆ ಇವರ ತಪ್ಪಿನಿಂದ, ಇವರ ಯಾವುದೋ ಒಂದು ರೀಸನ್ನಿಂದ, ಯಾವುದೋ ಒಂದು ಮಿಸ್ಟೇಕಿಂದ ಈ ರೀತಿಯಾಗಿದೆ, ನಿಮ್ಮಿಬ್ಬರ ನಡುವೆ ಮನಸ್ತಾಪ ಅನ್ನೋದು ಬಂದಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪರ್ಸನ್ ತುಂಬ ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ಈಗ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇವರಿಗೆ ಇವರ ಫೀಲಿಂಗ್ಸ್ಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಈ ಪರ್ಸನ್ಗೆ ನಿಮ್ಮ ನೆನಪು ಅನ್ನೋದು ತುಂಬ ಆಗುತ್ತೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮತ್ತು ಇವರ ನಡುವೆ ತುಂಬ ಜಗಳ ಅನ್ನೋದು ನಡೆದಿರ್ಬೋದು.
ತುಂಬ ದೊಡ್ಡ ಇಶ್ಯೂ ಆಗಿರ್ಬೋದು. ಹಾಗಾಗಿ ನಿಮ್ಮಿಂದ ದೂರ ಆಗಿರಬಹುದು ಈ ಪರ್ಸನ್. ನೀವೇನು ಅಂದ್ಕೊಳ್ತೀರಾ ಅಂದರೆ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ನಿಮ್ಮನ್ನು ಮರ್ತಿದ್ದಾರೇನೋ ಅಂತ ನೀವು ಥಿಂಕ್ ಮಾಡ್ತಾ ಇರಬಹುದು. ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ಹೇಳೋದಾದರೆ ಈ ಪರ್ಸನ್ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮೈಂಡ್ನಲ್ಲಿ ಇವರ ಬಗ್ಗೆ ರಿಪೀಟೆಡ್ ಆಗಿ ತುಂಬ ಆಲೋಚನೆಗಳು ಬರ್ತಾ ಇರುತ್ತೆ. ಯಾವ ರೀತಿಯ ಆಲೋಚನೆಗಳು ಅಂದರೆ ನೀವು ಯಾವ ರೀತಿ ಚೆನ್ನಾಗಿದ್ರಿ, ಒಳ್ಳೆ ಮೆಮೊರೀಸ್ಗಳನ್ನ ಕಳೆದಿದ್ರಲ್ಲ, ಅದೆಲ್ಲವೂ ಕೂಡ ಈ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇರ್ತೀರ. ಕೆಲವೊಂದು ಬಾರಿ ನೀವು ಒಬ್ಬರೇ ಕೂತ್ಕೊಂಡಾಗ ಕೂಡ ಈ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತೀರಾ. ಹಗಲು ರಾತ್ರಿ ಅನ್ನದೇ ನಿಮ್ಮ ಮನಸ್ಸಿನಲ್ಲಿ ಕೆಲವರ ಎನರ್ಜಿ ಪ್ರಕಾರ ಈ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ನ ನೆನಪುಗಳು ಓಡಾಡ್ತಾ ಇರುತ್ತೆ. ತುಂಬ ಸೀರಿಯಸ್ ಆಗಿ ಈ ಪರ್ಸನ್ನ ತೊಗೊಂಡಿದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಒಬ್ಬರೇ ಕೂತ್ಕೊಂಡಾಗ ಸಡನ್ನಾಗಿ ಈ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ನಿಮ್ಮಿಬ್ಬರ ನಡುವೆ ನಡೆದಿರುವ ವಿಷಯಗಳ ಬಗ್ಗೆ ಥಿಂಕ್ ಮಾಡ್ತೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಕೂಡ ನಿಮ್ಮನ್ನು ಈ ರೀತಿಯಾಗಿ ಯೋಚನೆ ಮಾಡ್ತಾರಾ, ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾರಾ ಅಂತ ನೋಡೋದಾದರೆ ಇವರು ಕೂಡ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮ ಆಲೋಚನೆಯಲ್ಲೇ ಕಳೀತಾರೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ಗೂ ಕೂಡ ನಿಮ್ಮ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅದೇ ರೀತಿ ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ಕೆಲವೊಂದು ಬಾರಿ ಈ ಪರ್ಸನ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂದರೆ ನೀವೇನಾದರೂ ನೆಗೆಟಿವ್ ಆಗಿ ಇವರ ಬಗ್ಗೆ ಥಿಂಕ್ ಮಾಡ್ತೀರೇನೋ, ಬೇರೆಯವ್ರ ಹತ್ರ ನೆಗೆಟಿವ್ ಆಗಿ ಈ ಪರ್ಸನ್ ಬಗ್ಗೆ ಹೇಳ್ಕೊಳ್ತೀರೇನೋ, ಆ ರೀತಿ ಕೂಡ ಥಿಂಕ್ ಮಾಡ್ತಾರೆ. ಅಂದರೆ ಇವ್ರದ್ದು ತಪ್ಪಾಗಿದೆ ಅಂತ ಇವರ ಮನಸ್ಸಿಗೆ ಅನಿಸುತ್ತೆ, ಆದರೆ ಆ ತಪ್ಪನ್ನು ನೀವು ಬೇರೆಯವ್ರ ಹತ್ರ ನೆಗೆಟಿವ್ ಆಗಿ ಹೇಳ್ತೀರೇನೋ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾರೆ. ಎಲ್ಲ ಒಂದು ಕಡೆ ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಬೇಸರ ಅನ್ನೋದು ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ವಿಷಯದ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ಯಾವುದೋ ವಿಷಯವನ್ನು ಕ್ಲಿಯರ್ ಮಾಡೋದಕ್ಕೆ ಆಗಿಲ್ವಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಏನು ತಪ್ಪು ಮಾಡಿದ್ದಾರೆ, ಯಾಕಿಷ್ಟು ಬೇಸರದಲ್ಲಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವ್ರು ಯಾಕೆ ಇಷ್ಟೊಂದು ಇಮೋಷ್ನಲಿ ಡೌನ್ ಆಗ್ತಾರೆ, ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾರೆ, ಎಲ್ಲವೂ ಕೂಡ ನಿಮಗೂ ಕೂಡ ಗೊತ್ತಿದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಕೆಲವರ ಎನರ್ಜಿಯ ಪ್ರಕಾರ ನಿಮಗೆ ಗೊತ್ತಿದೆ ಈ ಪರ್ಸನ್ ನಿಮ್ಮಿಂದ ದೂರ ಯಾಕೆ ಆಗಿದ್ದಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ಗೂ ಗೊತ್ತಿದೆ ಯಾವ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು, ಯಾಕೆ ನೀವು ದೂರ ಇದ್ದೀರಾ, ಇದೆಲ್ಲವೂ ಕೂಡ ನಿಮ್ಮಿಬ್ಬರಿಗೂ ಗೊತ್ತಿದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಯಾವ ರೀತಿ ಬೇಸರ ಪಟ್ಕೊಳ್ತಿದ್ದಾರೆ, ಯಾಕೆ ಬೇಸರದಲ್ಲಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ ಅನ್ನೋ ರೀತಿ ಸ್ಟ್ರಾಂಗ್ ಆಗಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ ಈ ಪರ್ಸನ್ ನಿಮ್ಮನ್ನು ಮರ್ತಿದ್ದಾರಾ, ನಿಮ್ಮ ಬಗ್ಗೆ ನೆನಪುಗಳು ಆಗ್ತಾ ಇಲ್ವಾ, ನಿಮ್ಮ ನೆನಪುಗಳಿಂದ ಹೊರಗಡೆ ಬಂದಿದ್ದಾರಾ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಖಂಡಿತವಾಗ್ಲೂ ಇಲ್ಲ. ಈ ಪರ್ಸನ್ಗೆ ನಿಮ್ಮ ನೆನಪು ಅನ್ನೋದು ಆಗುತ್ತೆ, ಯಾವಾಗಲೂ ಕೂಡ ನಿಮ್ಮನ್ನು ನೆನಪಿಸ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಹೆಸರುಗಳನ್ನು ಮತ್ತೆ ಮತ್ತೆ ಇವರ ಮನಸ್ಸಿನಲ್ಲಿ ಹೇಳ್ಕೊಳ್ತಾರೆ, ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ಕೆಲವೊಂದು ಬಾರಿ ಸಡನ್ನಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಸಡನ್ನಾಗಿ ತುಂಬ ಎಮೋಷ್ನಲಿ ಡೌನ್ ಆಗ್ತಾರೆ, ಆ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ನೆನಪುಗಳಾದಾಗ ಇವ್ರಿಗೆ ಇಷ್ಟ ಆಗುವಂತಹ ತುಂಬ ಸಾಂಗ್ಸ್ಗಳನ್ನು ಕೇಳ್ತಾ ಇರ್ಬೋದು. ಈ ಪರ್ಸನ್ ಇವ್ರಿಗೆ ಯಾವುದು ಫೇವ್ರೇಟ್ ಅನಿಸುತ್ತೋ ಆ ರೀತಿಯ ಸಾಂಗ್ಸ್ಗಳನ್ನು ಕೇಳಬಹುದು, ಅಥವಾ ಎಮೋಷ್ನಲ್ ಆಗಿರುವಂಥ ಸಾಂಗನ್ನು ಕೇಳೋದು, ಈ ರೀತಿ ಕೂಡ ಈ ಪರ್ಸನ್ ಮಾಡ್ತಾ ಇರ್ಬೋದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಜೊತೆ ನೀವು ಒಳ್ಳೆಯ ಟೈಮನ್ನು ಕಳೆದಿದ್ರೆ ಆ ಒಳ್ಳೆಯ ಮೆಮೊರೀಸ್ಗಳನ್ನ ಕೂಡ ಈ ಪರ್ಸನ್ ಎಲ್ಲವನ್ನ ನೆನಪಿಸ್ಕೊಳ್ತದೆ. ಅದು ಸಣ್ಣ ಪುಟ್ಟ ಮೆಮೊರೀಸ್ಗಳಾಗಿರ್ಬೋದು, ಸಣ್ಣ ಪುಟ್ಟ ಖುಷಿಗಳಾಗಿರ್ಬೋದು, ಇದೆಲ್ಲವನ್ನ ಕೂಡ ಈ ಪರ್ಸನ್ ತುಂಬ ಮನಸ್ಸಿಗೆ ತಗೊಂಡು ಅದರ ಬಗ್ಗೆ ಇವರ ಮೈಂಡ್ನಲ್ಲಿ ತುಂಬ ಆಲೋಚನೆಗಳು ಬರುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಿಮ್ಮನ್ನು ಚೆಕ್ಔಟ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡೋದು, ಪೋಸ್ಟನ್ನು ಚೆಕ್ ಮಾಡೋದು, ಈ ರೀತಿ ಕೂಡ ಮಾಡುವ ಪರ್ಸನ್ ಆಗಿರ್ಬೋದು, ಆ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ವಿಷಯಗಳು ಇಲ್ಲಿ ಎನರ್ಜಿಯ ಮೂಲಕ ರಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ಖಂಡಿತ ಈ ಪರ್ಸನ್ಗೆ ನಿಮ್ಮ ನೆನಪು ಅನ್ನೋದಾಗುತ್ತೆ. ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡುವ ಎನರ್ಜಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ ಜೊತೆ ನೀವು ಮಾತಾಡ್ತಾ ಇರ್ಬೋದು, ಕಾಂಟ್ಯಾಕ್ಟಲ್ಲಿರ್ಬೋದು, ಇಲ್ಲದೇ ಇರ್ಬೋದು, ಏನೇ ಆಗಿದ್ರೂ ಕೂಡ ಈ ಪರ್ಸನ್ ನಿಮ್ಮನ್ನು ಮರ್ತಿಲ್ಲ. ನಿಮ್ಮ ನೆನಪು ಅನ್ನೋದು ಈ ಪರ್ಸನ್ನ ಕಾಡ್ತಾ ಇದೆ. ನಿಮ್ಮ ಎನರ್ಜಿಯ ಪ್ರಕಾರ ನೀವು ಅಂದ್ಕೊಳ್ತಾ ಇರ್ಬೋದು ಕೆಲವೊಂದು ಸಲ ಈ ಪರ್ಸನ್ ನಿಮ್ಮನ್ನು ಮರ್ತಿದ್ದಾರೇನೋ ಅಂತ. ಖಂಡಿತ ಇಲ್ಲ. ಈ ಪರ್ಸನ್ ಮನಸ್ಸಿನಲ್ಲಿ ನೀವು ಆಳವಾಗಿ ಬೇರೂರಿದ್ದೀರಾ. ನಿಮ್ಮ ನೆನಪುಗಳು ಅನ್ನೋದು ಬರ್ತಾನೆ ಇರುತ್ತೆ. ಹಾಗಾಗಿ ಇಮೋಷ್ನಲಿ ಡೌನ್ ಆದಾಗ ಸಾಂಗ್ಗಳನ್ನು ಕೇಳೋದು, ತುಂಬ ಫೀಲ್ ಮಾಡ್ಕೊಂಡಾದಾಗ ಇವ್ರಿಗೆ ಫೇವ್ರೆಟ್ ಆಗಿರುವಂಥ ಸಾಂಗ್ಗಳನ್ನು ಕೇಳೋದು, ನಿಮ್ಮ ನೆನಪುಗಳನ್ನು ಮಾಡ್ಕೊಳ್ಳೋದು, ಈ ರೀತಿ ಕೂಡ ಈ ಪರ್ಸನ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಂತೂ ಈ ಪರ್ಸನ್ ತುಂಬ ಮಿಸ್ಸಿಂಗ್ ಎನರ್ಜಿಯಲ್ಲಿದ್ದಾರೆ. ಎಮೋಷ್ನಲ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪು ಅನ್ನೋದು ಇವರಿಗೆ ಆಗ್ತಾ ಇದೆ. ಇವರ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ಕ್ಲಿಯರ್ ಆಗಿ ಶೋ ಆಗ್ತಾ ಇದೆ, ಈ ಪರ್ಸನ್ ನಿಮ್ಮನ್ನು ಮರ್ತಿಲ್ಲ.
ಓವರ್ ಥಿಂಕಿಂಗನ್ನು ಮಾಡಿದ್ರೂ ಕೂಡ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ತಪ್ಪು ಏನೇ ಆಗಿದ್ರೂ ಕೂಡ ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾರೆ. ಈ ಪರ್ಸನ್ಗೂ ಕೂಡ ಅದರ ಬಗ್ಗೆ ತಪ್ಪಿನ ಅರಿವಾಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಇದೆ. ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ, ನಿಮ್ಮ ನೆನಪಿನಲ್ಲೇ ಕಳೀತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.